ಛೇ, ನೋಡಿದ್ಯಾ ಅಕ್ಕ, ದಿನ ಬೆಳಗಾದ್ರೆ ಸಾಕು ಈ ಮನೆಯಲ್ಲಿ ನಾವಿಬ್ರು ಆ ಮುದುಕಿ ಸೇವೆ ಮಾಡಬೇಕು. ಹೌದು ಕಣೆ ಅಂಕಿತಾ, ನಾನು ಈ ಮನೆಗೆ ಬಂದಾಗಿಂದನೂ ಈ ಮುದುಕಿ ಸೇವೆ ಮಾಡಿ ಮಾಡಿ ಸಾಕಾಗಿದೆ. ಹೇಗಾದರೂ ಮಾಡಿ ಇದರಿಂದ ಬಿಡುಗಡೆ ಪಡೆದ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ. ಆದಷ್ಟು ಬೇಗ ಈ ಮನೆಯಿಂದ ಆಚೆಗೆ ಹೋಗೋಣ ಅನಿಸ್ತದೆ ಕಣೆ. ಆದರೆ ದಿನ ಬೆಳಗಾದರೂ ಈ ಮುದುಕಿ ಕೂತಲ್ಲೇ ಊಟ ತಿಂಡಿ ಕಾಫಿ ಅಂತೆಲ್ಲ ಕೊಟ್ಟು ಕೊಟ್ಟು ನನ್ನ ಸೊಂಟ ಎಲ್ಲ ಮುರಿದೋಗಿದೆ. ಆದರೆ ಏನು ಮಾಡೋದು ಹೇಳು, ಮನೆಯಿಂದ ಹೊರಗೆ ಹೋಗೋಕ್ಕಾಗತ್ತಾ ಸಡನ್ ಆಗಿ? ಓಹೋ, ಅಂದರೆ ಇವರು ಈ ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ. ಅದಕ್ಕೆ ಅಕ್ಕ ಹೀಗೆ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನನ್ನ ಗಂಡನ ಹತ್ರ ಮಾತಾಡಬೇಕು. ಅವ್ರು ಬಂದ ಕೂಡಲೇ ಇವ್ರು ಹೋಗೋಕ್ಕಿಂತ ಮೊದಲು ಆಸ್ತಿನಲ್ಲಿ ಪಾಲು ತಗೊಂಡು ನಾವೇ ಹೋಗ್ಬಿಡ್ಬೇಕು. ಇವರಿಬ್ರು ಈ ಮನೆ ಸೊಸೆದರು, ಲಾವಣ್ಯ ಮತ್ತು ಅಂಕಿತಾ ಅಂತ. ಲಾವಣ್ಯ ಹಿರಿ ಮಗನ ಹೆಂಡತಿ ಆದರೆ ಅಂಕಿತಾ ಕಿರಿ ಮಗನ ಹೆಂಡತಿ. ಆದರೆ ಇವರಿಬ್ರಿಗೂ ಈ ಮನೆಯಲ್ಲಿ ತನ್ನ ಅತ್ತೆ ನೋಡ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ರೀ, ಏನು ಗೊತ್ತಾ, ನಿಮ್ಮ ಅಣ್ಣ ಅದಕ್ಕೆ ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡಿದ್ದಾರೆ ಕಣ್ರಿ. ಏನು ಹೇಳ್ತಾ ಇದೀಯ ಅಂಕಿತಾ ನೀನು? ಹೌದು ರೀ, ಅವ್ರು ಆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವ್ರು ಹೋಗೋದ್ರೊಳಗೆ ಈ ಮನೇಲಿ ಆಸ್ತಿನಲ್ಲಿ ಪಾಲು ತಗೊಂಡು ನಾವು ಅವ್ರಿಗಿಂತ ಮೊದಲೇ ಹೋಗೋಣ, ಏನಂತೀರಾ? ಅಯ್ಯೋ, ಇದೇನು ಹೇಳ್ತಾ ಇದೀಯ ಅಂಕಿತಾ ನೀನು? ಇವಾಗೆಲ್ಲ ಚೆನ್ನಾಗೇ ಇದೆಯಲ್ಲ. ಹಾಗಿರುವಾಗ ಮನೆ ಯಾಕೆ ಪಾಲ್ ಮಾಡ್ಬೇಕು ಹೇಳು? ಎಲ್ಲರೂ ಒಟ್ಟಿಗಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ತಾನೇ. ಅಯ್ಯೋ, ನಿಮ್ಗೇನಷ್ಟು ಬುದ್ಧಿ ಇಲ್ವೇನ್ರಿ? ಅಲ್ಲ, ನಿಮ್ಮ ಅಣ್ಣ ಅದಕ್ಕೆ ನಮಗಿಂತ ಮೊದಲೇ ಬೇರೆ ಮನೆ ಮಾಡ್ಕೊಂಡು ಹೋದರೆ ಆಮೇಲೆ ನಿಮ್ಮ ತಾಯಿನ ನಾವೇ ನೋಡ್ಕೊಳ್ಬೇಕಾಗತ್ತೆ. ಅವ್ರಿಗೆ BP ಟ್ಯಾಬ್ಲೆಟ್ಸು, ಊಟ, ಹಾಸ್ಪಿಟಲ್ ಖರ್ಚು, ಅದು ಇದು ಅಂತ ನಮಗೆ ತಾನೇ ಹೊರೆ ಆಗೋದು. ನಿಮ್ಗಷ್ಟು ಗೊತ್ತಾಗಲ್ವೇನ್ರಿ? ನೋಡಿ, ಈ ರಿಸ್ಕ್ ಎಲ್ಲ ನಮಗೆ ಬೇಡ. ಹೇಗೋ ಅವರೇ ತಾನೇ ಮೊದಲಿಂದ ನೋಡ್ಕೊಳ್ತಾ ಇದ್ದಿದ್ದು, ಅವರೇ ನೋಡ್ಕೊಂಡ್ಲಿ ಬಿಡಿ. ನಾನು ಹೇಳೋದು ಕೇಳಿ. ಮೊದಲು ನಿಮ್ಮ ಅಣ್ಣ ಅದಕ್ಕೆ ಹತ್ರ ಏನಾದರೂ ಒಂದು ನೆಪ ಹೇಳಿ ಆಸ್ತಿ ಪಾಲು ಮಾಡೋಕೆ ಹೇಳಿ. ಆಸ್ತಿ ಪಾಲು ತಗೊಂಡು ನಾವೆಲ್ಲರೂ ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋಣ. ಇವರು ಏನಾದರೂ ಮಾಡ್ಕೊಂಡ್ಲಿ. ಮನೆಗೆ ಬಂದಿರೋ ಇಬ್ಬರು ಸೊಸೆಯಂದ್ರಿಗೂ ವಯಸ್ಸಾಗಿರೋ ತನ್ನ ಅತ್ತೆ ಲಕ್ಷ್ಮಿನ ನೋಡ್ಕೊಳ್ಳೋದು ಇಷ್ಟ ಇರಲ್ಲ. ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಅಂಕಿತಾ ಮತ್ತು ಲಾವಣ್ಯ ಇಬ್ಬರು ಪ್ಲಾನ್ ಮಾಡ್ತಾನೆ ಇರ್ತಾರೆ. ಮಾರನೇ ದಿನ ಬೆಳಗ್ಗೆ ಅಮಿತ್ ತನ್ನ ಹೆಂಡತಿ ಹೇಳ್ದಾಗೆ ಪ್ಲಾನ್ ಮಾಡಿಕೊಂಡು ತನ್ನಣ್ಣ ರಂಜಿತ್ ಹತ್ರ ಆಸ್ತಿ ಬಗ್ಗೆ ಮಾತಾಡ್ತಾನೆ. ಅರೆ, ಇದೇನು ಹೇಳ್ತಿದ್ಯಾ ಅಮಿತ್? ಇಷ್ಟು ಸಡನ್ ಆಗಿ ಆಸ್ತಿ ಬೇಕು ಅಂತ ಕೇಳಿದ್ರೆ ನಾನೇನು ಮಾಡಲಿ? ಅದು ಅಲ್ಲದೆ ನನಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ನಾನು ಆ ಕಡೆ ಹೋದರೆ ಮನೇಲಿ ಅಮ್ಮನ ಯಾರು ನೋಡ್ಕೊಳ್ತಾರೆ? ಓ, ಅಂದರೆ ಅಮ್ಮನ ನೋಡ್ಕೊಳ್ಳೋಕೆ ಜನ ಯಾರೂ ಇಲ್ಲ, ಅದಕ್ಕೆ ನಾನು ನೋಡ್ಕೊಳ್ಬೇಕು. ನೀನು ಮಾತ್ರ ಬೇರೆ ಊರಿಗೆ ಹೋಗಿ ಅಲ್ಲೇ ಆರಾಮಾಗಿ ಸೆಟ್ಲ್ ಆಗೋ ಪ್ಲ್ಯಾನ್ ಮಾಡಿದ್ಯಾ ಅಲ್ವಾ? ಅರೆ, ಇದೇನು ಹೀಗೆ ಮಾತಾಡ್ತಾ ಇದೆಯಾ ಅಮಿತ್ ನೀನು? ನೋಡು ಅಣ್ಣ, ನನಗೆ ಮಾತ್ರ ಅಮ್ಮನ ನೋಡ್ಕೊಳಕ್ಕೆ ಆಗಲ್ಲ. ಬೇಕಾದರೆ ನೀನೇ ನೋಡ್ಕೊ, ಅದು ಬಿಟ್ಟು ನಿನಗೆ ಬಿಟ್ಟಿದ್ದು. ಆದರೆ ಆಸ್ತಿ ಮಾತ್ರ ನನಗೆ ಎಷ್ಟು ಸೇರಬೇಕೋ ಎಲ್ಲನೂ ಇವಾಗಲೇ ಕೊಟ್ಬಿಡು. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನನ್ನ ಲೈಫ್ ಬಗ್ಗೆನೂ ನಾನು ಯೋಚನೆ ಮಾಡಬೇಕು. ನೋಡು ಅಮಿತ್, ನೀನು ಕೇಳಕ್ಕೂ ಆಸ್ತಿ ಭಾಗ ಮಾಡಿ ಕೊಡೋಕ್ಕಾಗಲ್ಲ. ಅದನ್ನೇನು ಕಡಲೆ ಬೀಜ ಅಂದ್ಕೊಂಡಿದ್ಯಾ? ಕೇಳಕ್ಕೂ ಭಾಗ ಮಾಡಿ ಕೊಟ್ಬಿಡೋಕೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿ ನಿನ್ನ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಇರು. ನೋಡಿದ್ರೇನ್ರಿ ನಿಮ್ಮ ತಮ್ಮ ಹೇಗೆ ಮಾತಾಡ್ತಿದ್ದಾನೆ ಅಂತ? ನಾನು ಅವತ್ತೇ ಹೇಳಿದೆ ನಿಮಗೆ ಬೇರೆ ಮನೆ ಮಾಡೋಣ ಅಂತ. ನಿಮ್ಮ ತಾಯಿನ ಅವ್ರ ಜೊತೆಗೆ ಬಿಡೋಕ್ಕಾಗ್ತಿತ್ತು ಅಂತಲೂ ಹೇಳಿದೆ. ನೀವು ನನ್ನ ಮಾತಲ್ಲಿ ಕೇಳ್ತೀರಾ? ಇವಾಗ ನೋಡಿ, ನಿಮ್ಮ ನಾದ್ನೆ ಅಷ್ಟು ಬೇಗ ನಿಮ್ಮ ತಮ್ಮನ ಕಿವಿ ಚುಚ್ಚಿದಾಳೆ. ಅದಕ್ಕೆ ಅವನು ಬಂದು ಆಸ್ತಿ ಕೇಳ್ತಿದ್ದಾನೆ ನಿಮ್ಮ ಹತ್ರ. ನೋಡಿ, ನೀವು ಕಡಾಖಂಡಿತವಾಗಿ ಹೇಳ್ಬಿಡಿ, ಆಸ್ತಿ ಬೇಕು ಅಂದರೆ ಅಮ್ಮನ ನೋಡ್ಕೊಂಡ್ಲೇಬೇಕು ಅಂತ. ಇಲ್ಲ ಅಂದರೆ ಆಸ್ತಿ ಪಾಲ್ ಮಾಡಲ್ಲ ಅಂತಲೂ ಹೇಳಿ. ಅವಾಗ ಯಾಕೆ ಆಗಲ್ಲ ಅಂತಾರೆ ನಾನು ನೋಡ್ತೀನಿ. ನನಗಂತೂ ನಿಮ್ಮಮ್ಮನ ನೋಡ್ಕೊಳಕ್ಕಾಗಲ್ಲ. ಅವ್ರ ಹತ್ರ ನನಗೆ ಹೇಗಕ್ಕೂ ಆಗಲ್ಲ. ಬೇಕಾದರೆ ಇಬ್ಬರು ನೋಡ್ಕೋತೀವಿ, ಇಲ್ಲ ಅಂದರೆ ಅವಳ ಜೊತೆನೇ ಕಳಿಸ್ಬಿಡಿ. ಆಹಾ, ಸುಪ್ನಾತಿ ಮೂಗ್ ಮುದ್ಕಿನ ನೋಡ್ಕೊಳ್ಳೋದ್ರಿಂದ ತಪ್ಪಿಸ್ಕೊಂಡ್ಬಿಡೋಣ, ಆರಾಮಾಗಿ ರಾಣಿ ಥರ ಇರೋಣ ಮನೇಲಿ ಅನ್ಕೊಂಡಿದ್ದಾಳೆ. ನಾನು ಬಿಟ್ಬಿಡ್ತೀನಾ? ಇಷ್ಟು ವರ್ಷ ನೋಡಿದ್ದೀನಿ. ಇನ್ಮೇಲೆ ಬೇಕಾದರೆ ಅವಳು ನೋಡ್ಕೊಂಡ್ಲಿ, ಇಲ್ಲ ಅಂದರೆ ಏನಾದರೂ ಮಾಡ್ಕೊಂಡ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಜಾನೇನೆ ಅಂಕು, ಅಳಿಯಂದ್ರು ಆಸ್ತಿನಲ್ಲಿ ಪಾಲು ಕೇಳಿದ್ರಂತೆ. ಹೌದಮ್ಮ, ಅಕ್ಕ ಬಾವ ಆ ಮುದ್ಕಿನ ನಮಗೆ ಸಿಕ್ಕಾಕ್ಸ್ಬಿಟ್ಟು ಅವ್ರು ಆರಾಮಾಗಿರ್ಬೋದು ಅಂದ್ಕೊಂಡಿದ್ರು. ಆದರೆ ನಾನು ಸುಮ್ಮನೆ ಇರ್ತೀನಾ? ನನ್ನ ಗಂಡಂಗೆ ಬುದ್ಧಿ ಹೇಳಿ ಆಸ್ತಿ ಕೇಳೋಕೆ ಹೇಳಿದೆ. ನಾಳೆ ಬಾವ ಮಾತಾಡ್ತೀನಿ, ಇದ್ರ ಬಗ್ಗೆ ಆಸ್ತಿ ಭಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ, ನಾನು ಮಾತ್ರ ಆ ಮುದ್ಕಿಗೆ ಸೇವೆ ಮಾಡಲ್ಲಪ್ಪ. ಬೇಕಾದರೆ ಅವರೇ ನೋಡ್ಕೊಂಡ್ಲಿ. ಇಷ್ಟು ದಿನಾನೂ ಅವರೇ ನೋಡ್ಕೊಂಡಿದ್ದು, ಇನ್ಮೇಲೂ ಬೇಕಾದರೆ ಅವರೇ ನೋಡ್ಕೊಂಡ್ಲಿ. ಅಮ್ಮ, ಇನ್ಮೇಲಿಂದ ನೀನು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರ್ಬೋದು, ಗಂಟೆಗಟ್ಟಲೆ ಮಾತಾಡ್ಬೋದು, ಎಷ್ಟು ದಿನ ಬೇಕಾದರೂ ಇರ್ಬೋದು. ಯಾರೂ ಏನೂ ಹೇಳಲ್ಲ. ನಂದೇ ಮನೆ,
ಸಪ್ರೇಟಾಗಿ ನಮ್ಮದೇ ಲೋಕದಲ್ಲಿ ಇರ್ಬೋದಲ್ವಾ? ಲೇ, ಏನೇ ಹೇಳ್ತಿದ್ಯಾ? ಅಳಿಯಂದ್ರಿಗೆ ಬುದ್ಧಿ ಹೇಳ್ದೆ ಅಂತಿದ್ಯಲ್ಲ, ನಿನಗೆ ಬುದ್ಧಿ ಇದೆಯೇನೆ? ಅಯ್ಯೋ ಅಲ್ಲ ಕಣೆ ಅಂಕು, ನಿನ್ನ ಅತ್ತೆ ನಿನ್ನ ಜೊತೆಗಿದ್ರೆ ಅತ್ತೆ ಹೆಸರಿನ ಆಸ್ತಿನೂ ನಿಂಗೆ ಬರುತ್ತಲ್ವೇನೆ? ಅವಾಗ ಹೆಚ್ಚಿಗೆ ಆಸ್ತಿ ಯಾರಿಗೆ ಸಿಗುತ್ತೆ? ಅದು ಬಿಟ್ಟು ಹಿರಿ ಮಗ ಹಿರಿ ಸೊಸೆ ಜೊತೆ ಇದ್ರೆ ಅತ್ತೆಗೆ ಬರೋ ಆಸ್ತಿನೂ ಅವರಿಗೆ ಹೋಗುತ್ತಲ್ವೇನೆ? ಅವಾಗ ನಿನ್ಗೆಲ್ಲೇ ಆಸ್ತಿ ಜಾಸ್ತಿ ಸಿಗುತ್ತೆ? ಇಷ್ಟು ಗೊತ್ತಾಗಿಲ್ವೇನೆ ದಡ್ಡಿ? ಓ ಹೌದಲ್ವಾ ಅಮ್ಮ, ನನಗಿದು ಯಾವುದು ತಲೆಗೆ ಬಂದಿಲ್ಲ. ಇವಾಗ ಏನು ಮಾಡೋದು? ಇವಾಗ ನಿನ್ನ ಅಕ್ಕ ಭಾವನ ಹತ್ರ ಹೋಗಿ ನಿನ್ನ ಗಂಡ ಏನೋ ಗೊತ್ತಾಗದೆ ಹಾಗೆಲ್ಲ ಮಾತಾಡಿದ್ರು, ಅತ್ತೆನ ನಾವೇ ನೋಡ್ಕೊಳ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳು. ನೀನು ಮಾತಾಡೋದು ಹೇಗಿರಬೇಕು ಅಂದರೆ ನಿನ್ನ ಮಾತಿಗೆ ಅವ್ರು ಮರಳಾಗ್ಬಿಡ್ಬೇಕು ಕಣೆ, ತಿಳ್ಕೊ. ಮಾತಲ್ಲೇ ಮರಳು ಮಾಡೋ ಕಲೆ ಗೊತ್ತಿದ್ದಕ್ಕೆ ಇವತ್ತು ನಮಗೆ ಅಷ್ಟೊಂದು ಆಸ್ತಿ ಇರೋದು. ಇಲ್ಲ ಅಂದಿದ್ರೆ ನಿನ್ನ ಚಿಕ್ಕಪ್ಪನ ಥರ ನಾವು ಬೀದಿಲಿ ಬಿದ್ದಿರ್ಬೇಕಿತ್ತು. ಚಿಕ್ಕಪ್ಪನಿಗೆ ಅಷ್ಟು ಆಸ್ತಿ ಹೋಗ್ತಿತ್ತು, ತಿಳ್ಕೊ. ಹೋಗಮ್ಮ, ಅತ್ತೆ ನಮ್ಮ ಜೊತೆಗಿದ್ರೆ ಆ ಮುದುಕಿನ ಸಾಯೋವರೆಗೂ ನಾನೇ ಸಾಕಬೇಕು. ನನಗಂತೂ ಆಗಲ್ಲ ಆ ಮುದುಕಿ ಸೇವೆ ಮಾಡ್ಕೊಂಡಿರೋಕೆ. ಏ ಸಾಕು, ಸುಮ್ಮನೆ ಇರೆ. ಅದು ಏನು ಅಂತ ಮಾತಾಡ್ತೀಯ? ಆಸ್ತಿ ಮನೆ ಎಲ್ಲ ನಿನ್ನ ಕೈಗೆ ಸಿಗೋವರೆಗೂ ಕಣೆ. ಸಿಕ್ಕಿದ್ಮೇಲೆ ಆ ಮುದುಕಿನ ಎಲ್ಲಾದರೂ ಕರ್ಕೊಂಡೋಗಿ ಬಿಟ್ಟು ಬಂದರೆ ಆಯ್ತಪ್ಪ. ಹೇಗೂ ಅದಕ್ಕೇನು ಮಾತು ಬರುತ್ತಾ? ಮೊದಲೇ ರೋಗ ಬಂದಿದೆ, ಸ್ವಲ್ಪ ದಿನಕ್ಕೆಲ್ಲಾದರೂ ಸತ್ತೋಗುತ್ತೆ. ಅಲ್ಲಿವರೆಗೂ ಆಸ್ತಿ ಕೈ ಸೇರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೇ. ಅಂಕಿತನ ತಾಯಿ ಲಲಿತಾ ಮಗಳಿಗೆ ಆಸ್ತಿ ಮನೆ ಎಲ್ಲ ಜಾಸ್ತಿ ಬರಬೇಕು ಅಂತ ಅವಳ ತಲೆಯಲ್ಲಿ ಈ ಪ್ಲಾನ್ನ ತುಂಬುತ್ತಾಳೆ. ಆದರೆ ಲಾವಣ್ಯ ಹೊರಗಡೆ ನಿಂತ್ಕೊಂಡು ತಾಯಿ ಮಗಳು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಆಹಾ, ಈ ಪ್ಲಾನ್ ಮಾಡಿದ್ಯಾ? ಅದು ಹೇಗೆ ಅತ್ತೆನ ನಿನ್ನ ಜೊತೆ ಬಿಟ್ಕೋತೀಯೋ ನಾನು ನೋಡ್ತೀನಿ. ಮಾರನೇ ದಿನ ಬೆಳಗ್ಗೆ ಅಮಿತ್ ಮತ್ತೆ ಆಸ್ತಿ ವಿಷಯಕ್ಕೆ ಬರ್ತಾನೆ. ನೋಡು ಅಮಿತ್, ನೀನು ಹೇಳ್ದಾಗೆ ಆಸ್ತಿಲಿ ಪಾಲ್ ಕೊಡಲೇಬೇಕು. ಇವಾಗಲೇ ಆಸ್ತಿ ಪಾಲ್ ಮಾಡಬೇಕು ಅಂದರೆ ಅಮ್ಮನ್ನ ನಿನ್ನ ಜೊತೆನೇ ಬಿಟ್ಕೊಳ್ಬೇಕು. ನಿನಗೆ ಬಿಟ್ಕೊಳಕ್ಕಾಗಿಲ್ಲ ಅಂದರೆ ನನಗೆ ಆಸ್ತಿ ಪಾಲ್ ಮಾಡೋಕ್ಕೆ ಕೂಡ ಆಗಲ್ಲ. ಏನಂತೀಯ? ಅಯ್ಯೋ ಬಾವ, ಏನೋ ನಿಮ್ಮ ತಮ್ಮ ಗೊತ್ತಾಗ್ದೇನೆ ತಿಳಿದೇನೆ ಹಾಗೆ ಮಾತಾಡಿದ್ದಾರೆ. ಹೆತ್ತ ತಾಯಿನ ಸಾಕೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಬಾರ್ದು, ಪಾಪ ತಟ್ಟುತ್ತೆ. ನನಗಂತೂ ನಮ್ಮ ಅತ್ತೆ ನೋಡ್ಕೊಳ್ಳೋಕೆ ಯಾವುದೇ ಅಭ್ಯಂತರ ಇಲ್ಲ. ನಾವೇ ಅತ್ತೆನ ನೋಡ್ಕೊಳ್ತೀವಿ. ನೋಡು ನೋಡು, ಆಸ್ತಿ ಸಿಗತ್ತೆ ಅಂತ ಇವಾಗ ಅತ್ತೆ ನೋಡ್ಕೊಳ್ತೀನಿ ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ದಾಳೆ. ಅಯ್ಯೋ ಅಂಕಿತಾ, ನಿಮ್ಗೆ ಯಾಕಮ್ಮ ತೊಂದರೆ? ಅತ್ತೆ ಯಾವಾಗಿಂದನೂ ನಾನೇ ನೋಡ್ಕೊಂಡು ಬಂದಿದ್ದೀನಿ. ಇನ್ನೂ ಅವ್ರನ್ನ ಕೊನೆ ಕಾಲದಲ್ಲಿ ಯಾಕೆ ನೋಡಲ್ಲ ಅಂತೀನಿ ಹೇಳು? ಪರವಾಗಿಲ್ಲ, ಅತ್ತೆನ ನಾವೇ ನೋಡ್ಕೊಳ್ತೀವಿ. ಅಯ್ಯಯ್ಯೋ, ಅದ್ರಲ್ಲಿ ನಮಗೇನು ತೊಂದರೆ ಇಲ್ಲ ಅಕ್ಕ. ಅತ್ತೆನ ಇಷ್ಟು ವರ್ಷ ನೀವೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇನ್ಮೇಲಾದರೂ ನೀವು ಆರಾಮಾಗಿರಿ. ಅತ್ತೆನ ನಾನೇ ನೋಡ್ಕೊಳ್ತೀನಿ. ಅಯ್ಯಯ್ಯೋ ಇಲ್ಲ ಅಂಕಿತಾ, ಅತ್ತೆಗೆ ನಾನು ಮಾಡಿರೋ ಅಡುಗೆ ಅಂದರೆ ತುಂಬಾನೇ ಇಷ್ಟ. ಹಾಗಾಗಿ ಇರೋವರೆಗೂ ನಾನೇ ಅಡುಗೆ ಮಾಡಿ ಬಡಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಯ್ಯೋ ಪರವಾಗಿಲ್ಲ ಅಕ್ಕ, ಇಷ್ಟು ದಿನ ನೀವೇ ಮಾಡಿರೋ ಅಡುಗೆ ತಿಂದು ತಿಂದು ಅವ್ರಿಗೆ ಅಭ್ಯಾಸ ಆಗಿದೆ. ಇನ್ಮೇಲಿಂದ ನಾನು ಮಾಡಿರೋ ಅಡುಗೆ ತಿಂದ್ರೆ ಆಮೇಲೆ ಅಭ್ಯಾಸ ಆಗುತ್ತೆ. ಪರವಾಗಿಲ್ಲ ಅಕ್ಕ, ನಾನೇ ನೋಡ್ಕೊತೀನಿ. ಅಯ್ಯೋ ಇಲ್ಲಮ್ಮ ಇಲ್ಲ, ಅತ್ತೆ ಮನೇಲಿ ಇಲ್ಲ ಅಂದ್ರೆ ನನಗಂತೂ ಇರೋಕೆ ಆಗಲ್ಲ. ನನ್ನ ತಾಯಿ ಇದ್ದಾಗಿದ್ರು ಇಷ್ಟು ವರ್ಷ, ಇನ್ಮೇಲಿಂದ ನಾನೇ ಹೇಗೋ ನೋಡ್ಕೊಳ್ತೀನಿ ಅವ್ರು ಇರೋವರೆಗೂ. ಅಯ್ಯೋ ಅಕ್ಕ, ಇಷ್ಟು ವರ್ಷ ಹೇಗೂ ನೋಡಿದ್ರಲ್ಲ, ಇನ್ಮೇಲಿಂದ ನಾನು ನೋಡ್ಕೊತೀನಿ ಬಿಡಿ. ಇಷ್ಟು ವರ್ಷ ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತಲ್ಲ, ನಾನು ಇನ್ಮೇಲಿಂದ ಚೆನ್ನಾಗಿ ನೋಡ್ಕೊತೀನಿ. ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾರೆ ಅತ್ತೆ. ಅಯ್ಯೋ ಇಲ್ಲ ಅಂಕಿತಾ, ಅತ್ತೆ ಯಾರ ಜೊತೆ ಹೊಂದ್ಕೊಳ್ಳೋದೇ ಇಲ್ಲ. ನನ್ನ ಜೊತೆ ಹೊಂದ್ಕೊಂಡಷ್ಟು ನಿನ್ನ ಜೊತೆ ಅಂತೂ ಹೊಂದ್ಕೊಳ್ಳೋದೇ ಇಲ್ಲ. ಆಮೇಲೆ ನೀನೇ ಹೇಳ್ತೀಯಾ ಕರ್ಕೊಂಡು ಹೋಗಿ ಅಕ್ಕ, ನನಗಂತೂ ಸಾಕಾಗಲ್ಲ ಇವ್ರನ್ನ ಅಂತ. ಅದಕ್ಕೆ ನಾನೇ ಸಾಕ್ತೀನಿ ಬಿಡು, ನನಗೆ ಏನು ಅಭ್ಯಂತರ ಇಲ್ಲ. ಅಯ್ಯೋ ಅತ್ತೆ ಜೊತೆ ನಾನು ಟೈಮೇ ಸ್ಪೆಂಡ್ ಮಾಡಿಲ್ಲ ಅಕ್ಕ. ಇಷ್ಟು ದಿನ ಅಂತೂ ನೀವೇ ನೋಡ್ಕೊಂಡ್ರಿ, ಎಲ್ಲ ಮಾಡಿದ್ರಿ. ನಾನು ಇವಾಗ ಬಂದೋಳಲ್ಲ, ಒಂದು ಸ್ವಲ್ಪ ದಿನ ನಾನೇ ನೋಡ್ಕೊಳ್ತೀನಿ. ಅತ್ತೆ ಆರೋಗ್ಯ ಎಲ್ಲಾನು ಚೆನ್ನಾಗಿ ನೋಡ್ಕೊತೀನಿ. ನಿಮ್ಮನಿಗೊಂದು ಕರ್ಕೊಂಡು ಬಂದ್ಬಿಡಲ್ಲ, ನಾನೇ ನೋಡ್ಕೊತೀನಿ. ಆಹಾ, ಅದು ಎಷ್ಟೇ ನಾಟಕ ಮಾಡ್ತೀಯಾ? ಅತ್ತೆ ಹೆಸರಿನ ಆಸ್ತಿ ನಿನಗೆ ಸಿಗುತ್ತೆ ಅಂತ ಗೊತ್ತಾಗಿದ್ ಕೂಡ್ಲೇನೆ ಇವಾಗ ನಾಟಕ ಮಾಡ್ಕೊಂಡು ಅತ್ತೆ ನಮ್ಮ ಜೊತೆ ಬಿಟ್ಕೋತೀನಿ ಅಂತಿದ್ಯಲ್ಲ. ಓಹೋ, ನೀನೇನ್ ಮತ್ತೆ ಇಷ್ಟು ದಿನ ಅತ್ತೆನ ನಮ್ಮ ಜೊತೆ ಬಿಟ್ಕೊಳ್ಳಿ ಅಂತಿದ್ದೆ. ಆದ್ರೆ ಆಸ್ತಿ ಎಲ್ಲ ನಮಗೆ ಜಾಸ್ತಿ ಸಿಗುತ್ತೆ ಅಂತ ಗೊತ್ತಾದ ಕೂಡ್ಲೇನೆ ಇವಾಗ ಅತ್ತೆ ಮೇಲೆ ಪ್ರೀತಿ ಉಕ್ಕಿ ಬಂತಾ? ಅಂದರೆ ಅಮಿತ್, ಒಂದು ಆಸ್ತಿಗೋಸ್ಕರ ಗಂಡ ಹೆಂಡತಿ ಇಬ್ರು ಸೇರಿ ಇಷ್ಟೊಂದು ದೊಡ್ಡ ಡ್ರಾಮಾ ಮಾಡ್ತಿದ್ದೀರಾ? ಸಾಕು ಬಾಯಿ ಮುಚ್ಚಲೋ. ಅಲ್ಲ, ನೀನು ಅದಕ್ಕೆ ತಾನೇ ನಾಟಕ ಮಾಡ್ತಿರೋದು, ಗಂಡ ಹೆಂಡತಿ ಇಬ್ರು ಸೇರಿ. ಬೇಡ ನೋಡು ಅಮಿತ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ, ಪರಿಣಾಮ ನೆಟ್ಟಿಗಿರಲ್ಲ. ಅಯ್ಯೋ ಸಾಕು ಬಾಯಿ ಮುಚ್ಚಲೋ, ಕಂಡಿದ್ದೀನಿ. ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ, ಬಾಯಿ ಮುಚ್ಕೊಂಡಿರು. ಅಯ್ಯೋ ದೇವ್ರೇ, ಸಾಕು ಸುಮ್ಮನೆ ಇರ್ತೀರಾ ನೀವಿಬ್ರು? ನೋಡಿ, ನೀವು ಹೀಗೆ ಜಗಳ ಮಾಡ್ಕೊಂಡ್ರೆ ಸಮಸ್ಯೆ ಸರಿಯಾಗಲ್ಲ. ಇವಾಗೇನು ಇಬ್ರಿಗೂ ಆಸ್ತಿ ಸಮಪಾಲಾಗಬೇಕಷ್ಟೇ ತಾನೇ? ನೋಡಿ, ಈ ವಯಸ್ಸಾಗಿರೋ ಮುದುಕಿಗೋಸ್ಕರ ನೀವಿಬ್ರು ಅಣ್ಣ ತಮ್ಮ ಯಾಕೆ ಜಗಳ ಮಾಡ್ಕೊಳ್ತಿದ್ದೀರಾ? ಹಾಗಾದ್ರೆ ಏನು ಮಾಡೋದು? ಅದಕ್ಕೆ ನೀವಾದರೂ ಏನಾದರೂ ಒಂದು ಉಪಾಯ ಹೇಳಿ. ನೋಡಿ, ಹೇಗೂ ನಿಮ್ಮ ತಾಯಿಗೆ ವಯಸ್ಸಾಗಿದೆ, ಮಾತಾಡೋಕ್ಕಂತೂ ಬರೋದೇ ಇಲ್ಲ. ಇನ್ನು ಕಿವಿನೋ ಏನು ಕೇಳಿಸೋದೇ ಇಲ್ಲ. ಹಾಗಾಗಿ ನಿಮ್ಮ ತಾಯಿನ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬನ್ನಿ.
ಹೆಂಗೂ ಯಾರಿಗೂ ಗೊತ್ತಾಗಲ್ಲ. ಯಾರಾದರೂ ಕೇಳಿದ್ರೆ ವಯಸ್ಸಾಗಿತ್ತು ಸತ್ತೋದ್ರು ಅಂತ ಹೇಳೋಣ. ಆಮೇಲೆ ಅಣ್ಣ ತಮ್ಮ ಇಬ್ರು ಆಸ್ತಿನ ಸಮಭಾಗ ಮಾಡ್ಕೊಂಡು ಆರಾಮಾಗಿರೋಣ. ಏನಂತೀರಾ? ಹೌದೌದು, ಅದಕ್ಕೆ ಮತ್ತೆ ಅಂಕಿತಾ ಹೇಳ್ತಾ ಇರೋದು ಸರಿಯಾಗಿದೆ ಅಣ್ಣ. ಹಾಗೆ ಮಾಡೋಣ. ಅವಾಗ ಯಾವ ತೊಂದರೆನೂ ಇರಲ್ಲ ನಮಗೆ. ಹೆಂಡತಿ ಹೇಳ್ದಾಗೇನೆ ಆಸ್ತಿಗೋಸ್ಕರ ಇಷ್ಟು ವರ್ಷ ಸಾಕಿರೋ ತಾಯಿನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಡ್ತಾರೆ. ತಾಯಿ ಬಗ್ಗೆ ಯಾವುದೇ ಚಿಂತೆ ಇಲ್ದೇನೆ ಅಣ್ಣ ತಮ್ಮ ಇಬ್ರು ಆಸ್ತಿನ ಸಮಪಾಲ್ ಮಾಡಿಕೊಂಡು ಅವ್ರವ್ರ ಜೀವನ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.